ನೋವು ಈ ನೋವು ಅಂತ ನೌಟಂಕಿ ಆಟ ಆಡ್ತಿದ್ದಂತಹ ದರ್ಶನ್ಗೆ ಸುಪ್ರೀಂ ಶಾಕ್ ಕಾದಿದೆಯಾ ಅನ್ನುವಂಥ ಪ್ರಶ್ನೆ ಇದಾಗಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. 5,000 ಪುಟಗಳ ಚಾರ್ಜ್ ಶೀಟ್ ಅನ್ನ ಇಂಗ್ಲಿಷ್ಗೆ ತರ್ಜುಮೆ ಮಾಡಲಾಗಿದೆ. ಈಗಾಗಲೇ ಟ್ರಾನ್ಸ್ಲೇಷನ್ ಪ್ರತಿಯನ್ನ ಪೊಲೀಸರು ಸಿದ್ಧಪಡಿಸಿದ್ದಾರೆ. ದರ್ಶನ್ಗೆ ಜಾಮೀನು ನೀಡಿದ್ದನ್ನ ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ರೆಡಿಯಾಗಿದ್ದಾರೆ. ಶೀಘ್ರದಲ್ಲೇ ಸುಪ್ರೀಂಗೆ ಮೇಲ್ಮನವಿಯನ್ನ ಖಾಕಿ ಪಡೆ ಸಲ್ಲಿಸಲಿದೆ. ಪೂರ್ಣಾವಧಿ ಬೇಲ್ ನೀಡಿದ್ದನ್ನ ಪ್ರಶ್ನಿಸಲಿದ್ದಾರೆ ಪೊಲೀಸರು. ಅಂದ್ರೆ ರೆಗ್ಯುಲರ್ ಬೇಲ್ ನೀಡಿದ್ರಲ್ಲ ಅದನ್ನ ಪ್ರಶ್ನಿಸಲಿದ್ದಾರೆ ಪೊಲೀಸರು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸುವ ಮುಖಾಂತರ. ಮೇಲ್ಮನವಿ ಅಂತಿಮ ಹಂತದ ಸಿದ್ಧತೆಯನ್ನ ಪೊಲೀಸರು ನಡೆಸಿದ್ದಾರೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಕೊಡಬೇಕು ಅಂತಂದ್ರೆ ಎಲ್ಲವನ್ನ ಕೂಡ ಇಂಗ್ಲಿಷ್ ಅಥವಾ ಹಿಂದಿ ಟ್ರಾನ್ಸ್ಲೇಟ್ ಮಾಡಬೇಕು. ಈಗ 5,000 ಪುಟಗಳ ಚಾರ್ಜ್ ಶೀಟ್ ಅನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಟ್ರಾನ್ಸ್ಲೇಷನ್ ಕಾಪಿ ಕೂಡ ಈಗ ರೆಡಿ ಇದೆ. ಸೊ ಶೀಘ್ರದಲ್ಲೇ ಸುಪ್ರೀಂ ಕೋರ್ಟ್ಗೆ ಈ ರೆಗ್ಯುಲರ್ ಬೇಲ್ ಕೊಡ್ತಲ್ಲ ಹೈಕೋರ್ಟು, ಅದನ್ನ ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಗೇನಾದ್ರೂ ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸರು ಸಲ್ಲಿಸಿದಂತ ಅರ್ಜಿಯನ್ನ ಪುರಸ್ಕಾರ ಮಾಡಿದ್ರೆ ದರ್ಶನ್ ವಾಪಸ್ ಜೈಲ್ಗೆ ಹೋಗಬೇಕಾಗುತ್ತೆ. ಇಲ್ಲ ಹೈಕೋರ್ಟ್ನ ಆದೇಶವನ್ನ ಕೂಡ ಸುಪ್ರೀಂ ಕೋರ್ಟ್ ಅದೇ ಆದೇಶ ಮುಂದುವರಿಲಿ ಅಂತಾದ್ರೆ ದರ್ಶನ್ ಆರಾಮಾಗಿ ಹೊರಗಡೆ ಇರಬಹುದು. ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈಗ ಆಲ್ರೆಡಿ ಪೊಲೀಸರು ಸಾಕಷ್ಟು ತನಿಖೆಯನ್ನ ನಡೆಸಿ ನಿಖರವಾದಂತಹ ಆಧಾರಗಳನ್ನ ಇಟ್ಕೊಂಡೇ ದರ್ಶನ್ ಮೇಲೆ ಕೇಸನ್ನ ಹಾಕಿದ್ರು. ದರ್ಶನ್ನ ಜೈಲಿಗೆ ಕಳಿಸುವಂತ ಕೆಲಸ ಕೂಡ ನಡೆದಿತ್ತು. ಆದ್ರೆ ಈಗ ದರ್ಶನ್ ಒಂದಷ್ಟು ಅದು ನಿಜವಾಗ್ಲೂ ಬೆನ್ನೋವಿತ್ತೋ ಇಲ್ವೋ ಏನೋ ಗೊತ್ತಿಲ್ಲ, ಆದ್ರೆ ಸರ್ಜರಿ ಅಂತೂ ಆಗಿಲ್ಲ. ಹಾಗಾಗಿ ಒಂದಷ್ಟು ನೌಟಂಕಿ ಆಟಗಳು ಆಡಿದ್ರು ಅಂತ ಗೊತ್ತಾಗ್ತಾ ಇದೆ. ಈ ಆಟಗಳಿಂದ ಹೊರಗಡೆ ಇರುವಂತ ದರ್ಶನ್ಗೆ ಈಗ ಸುಪ್ರೀಂಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಎಷ್ಟು ಬೇಗ ಸಲ್ಲಿಸ್ತಾರೆ, ಏನ್ ಕಥೆ? ಅಥವಾ ಬರೀ ಸಲ್ಲಿಸ್ತೀವಿ ಅಂತಾನೆ ಹೇಳ್ತಾ ಇರ್ತಾರೆ, ಅಥವಾ ಫೈನಲಿ ಡಿಸಿಷನ್ ತಗೊಂಡಿದ್ದಾರೆ ಏನು? ಸಿಂಧೂರ ಮಧ್ಯಂತರ ಜಾಮೀನು ಕೊಟ್ಟಂತ ಸಂದರ್ಭದಿಂದ ಕೂಡ ಏನು ಕೊನೆಯ ಹಂತದವರೆಗೂ ಕೂಡ ಪೊಲೀಸರು ಈ ಒಂದು ಅಂದ್ರೆ ಗೊತ್ತಿತ್ತು ಎಲ್ಲಿ ಮಧ್ಯಂತರ ಜಾಮೀನ ಅವಧಿ ಅಂತ್ಯ ಆಗ್ತಿದ್ದಂಗೆ ರೆಗ್ಯುಲರ್ ಬೇಲ್ಗೆ ಯಾವಾಗ ಅಪ್ಲಿಕೇಶನ್ ಅನ್ನು ಹಾಕಿದ್ರು ಆಗ ಈ ಒಂದು ಮಧ್ಯಂತರ ಬೇಲ್ ಸೇರಿದಂತೆ ರೆಗ್ಯುಲರ್ ಬೇಲ್ ಅನ್ನು ಕೊಡಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡ್ರು. ಆ ಹಿನ್ನೆಲೆಯಲ್ಲಿ ಏನು ಒಂದು 5,000 ಪುಟಗಳಷ್ಟು ಹೆಚ್ಚುವರಿಯಾಗಿ ಏನು ಸಲ್ಲಿಸಿದ್ರು ಚಾರ್ಜ್ ಶೀಟ್ ಎರಡನ್ನೂ ಸೇರಿ ಟ್ರಾನ್ಸ್ಲೇಷನ್ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದೆ. ಯಾಕಂದ್ರೆ ಸುಮಾರು 5,000 ಪುಟಗಳಷ್ಟು ಕಾಪಿಗಳು ಟ್ರಾನ್ಸ್ಲೇಷನ್ ಆಗಬೇಕಾಗಿತ್ತು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಕೂಡ ಸಿದ್ಧತೆಯನ್ನಾಗಿದ್ರು. ಆಗ ಪೊಲೀಸರು ಕೂಡ ಗೃಹ ಇಲಾಖೆಗೆ ಪತ್ರವನ್ನು ಬರೆದು ಅನುಮತಿಯನ್ನು ಕೂಡ ಕೇಳಿದ್ರು. ಆ ಸಂದರ್ಭದಲ್ಲಿ ಏನು ಒಂದು ಗೃಹ ಇಲಾಖೆ ಕೂಡ ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿತ್ತು. ಹಾಗಾಗಿ ಪೊಲೀಸರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡ್ರು. ಇದರ ಬೆನ್ನಲ್ಲೇ ಕೂಡ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದಾಗಿ ಈ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಎಲ್ಲ ಕೂಡ ರೆಡಿ ಆಗಿದೆ. ಜೊತೆಗೆ ಈ ಹೈಕೋರ್ಟ್ ನಲ್ಲಿ ಕೊಟ್ಟಿರುವಂತಹ ಬೇಲ್ ಏನಿದೆ ಆ ಬೇಲ್ ನ ಗ್ರೌಂಡ್ಸ್ ನ ಮೇಲೆ ಕೂಡ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಾಡೋ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈಗ ಆರೋಪಿಗಳ ಒಂದು ಟ್ರಯಲ್ ಕೂಡ ಆಗಿಲ್ಲ, ಸಾಕ್ಷಿಗಳನ್ನ ಕರೆದು ವಿಚಾರಣೆ ಮಾಡಬೇಕಾಗಿತ್ತು. ಆರೋಪಿಗಳು ಪ್ರಭಾವಿಗಳಾಗಿರೋದ್ರಿಂದ ಸಹಜವಾಗಿಯೇ ಏನು ಸಾಕ್ಷಿಗಳ ಮೇಲೆ ಪ್ರಭಾವ ಆಗಬಹುದು ಮತ್ತು ದೂರುದಾರ ಏನಿರ್ತಾರೆ ಅವರಿಗೆ ಆಮಿಷವನ್ನು ಒಡ್ಡಬಹುದು. ಈ ಎಲ್ಲ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಸದ್ಯ ಕೇಸ್ ಇನ್ನೂ ಟ್ರಯಲ್ ಕೂಡ ಆಗದೆ ಇರೋದ್ರಿಂದಾಗಿ ಸೊ ಈ ಬೇಲನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಕೂಡ ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಒಂದು ವೇಳೆ ಏನಾದ್ರೂ ಹೈಕೋರ್ಟ್ ಮನವಿ ಮಾಡಿಕೊಂಡಿದ್ದನ್ನ ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸ್ತಾರೆ. ಸುಪ್ರೀಂ ಕೋರ್ಟ್ ಏನಾದ್ರೂ ಹೈಕೋರ್ಟ್ ಕೊಟ್ಟಂತಹ ಆದೇಶ ಏನಿದೆ ಅದನ್ನ ರದ್ದು ಮಾಡಿ ಯಥಾವತ್ತಾಗಿ ನಟ ದರ್ಶನ್ ಅವರು ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಏನು ಒಂದು ಆಪರೇಷನ್ಗೆ ಅಂತ ಒಳಗಾಗಿದ್ರು ಆ ಸಂದರ್ಭದಲ್ಲಿ ಅವರು ಆಪರೇಷನ್ ಮಾಡದೆ ಈ ರೀತಿಯಾಗಿ ನಾಟಕವನ್ನು ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಒಂದ್ ವೇಳೆ ಆದೇಶವನ್ನ ಮಾಡಿದ್ರೆ ಅವ್ರು ನೇರವಾಗಿ ಜೈಲಿಗೆ ಹೋಗಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ಅವರಿಗೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಜಾಮೀನು ಕೂಡ ಕೊಡೋದಿಲ್ಲ. ಯಾಕಂದ್ರೆ 6 ವಾರಗಳ ಕಾಲ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಅವರು ಯಾವುದೇ ಒಂದು ಆಪರೇಷನ್ ಅನ್ನು ಕೂಡ ಮಾಡ್ಕೊಂಡಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ನಾಟಕವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಸಹಜವಾಗಿಯೇ ಕೂಡ ಆತಂಕ ಎದುರಾಗುತ್ತೆ, ಅಂದ್ರೆ ಸಂಕಷ್ಟ ಕೂಡ ಎದುರಾಗುತ್ತೆ, ಅವ್ರು ಜೈಲಿಗೆ ಹೋಗ್ಲೇಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನು ಹೈಕೋರ್ಟ್ ನೀಡಿರುವಂತಹ ಆದೇಶ ಏನಿದೆ ಅದನ್ನೇನಾದ್ರೂ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದ್ರೆ. ವೆಂಕಟೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಮತ್ತೊಂದು ವಿಚಾರ, ಈಗ ಪೊಲೀಸರು ಕೇವಲ ದರ್ಶನ್ ಅವರ ರೆಗ್ಯುಲರ್ ಬೇಲ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಅಥವಾ ಮೇಲ್ಮನವಿ ಸಲ್ಲಿಸಲಿದ್ದಾರಾ, ಅಥವಾ ಈ ಪ್ರಕರಣದಲ್ಲಿ ಯಾರೆಲ್ಲ ಬೇಲ್ ತಗೊಂಡು ಹೊರಗಡೆ ಬಂದಿದ್ದಾರೆ ಇನ್ಕ್ಲೂಡಿಂಗ್ ಪವಿತ್ರ ಗೌಡ ಎಲ್ಲರ ಬೇಲ್ ಅರ್ಜಿಗಳನ್ನ ಕೂಡ ಅಥವಾ ಬೇಲ್ ಅನ್ನ ರದ್ದುಪಡಿಸಬೇಕು ಅಂತ ಮೇಲ್ಮನವಿಯನ್ನ ಸಲ್ಲಿಸಲಿದ್ದಾರಾ, ಅಥವಾ ಕೇವಲ ಇದು ದರ್ಶನ್ಗೆ ಮಾತ್ರನಾ, ಹೇಗೆ? ಪ್ರಕರಣದಲ್ಲಿರುವಂತಹ ಎಲ್ಲ ಆರೋಪಿಗಳಿಗೂ ಕೂಡ ಏನು ಈಗ ಜಾಮೀನನ್ನು ಕೊಟ್ಟಿದ್ದಾರೆ ಅದನ್ನ ರದ್ದು ಮಾಡಬೇಕು ಅನ್ನೋದು. ಯಾಕಂತ ಹೇಳಿದ್ರೆ ನಟ ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲಿ ಪ್ರಭಾವಿಯಾಗಿರೋದ್ರಿಂದ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದು ಉದ್ದೇಶನೇ ಅವರು ಆಪರೇಷನ್ಗೆ ಒಳಗಾಗಬೇಕು ಅಂತ ಹೇಳಿ ಅದನ್ನ ಮಾಡದೆ ಮತ್ತೆ ನ್ಯಾಯಾಲಯಕ್ಕೆ ಕೊಟ್ಟಂತಹ ಒಂದು ರಿಪೋರ್ಟ್ಗಳೇನಿದೆ ಅದೆಲ್ಲವೂ ಕೂಡ ಎಲ್ಲ ಒಂದು ಕಡೆ ವೈದ್ಯರು ನೀಡಿದಂತ ರಿಪೋರ್ಟ್ಗಳು ಸತ್ಯನ ಅಥವಾ ಸುಳ್ಳ ಅನ್ನೋದ್ರ ಕೂಡ ಅನುಮಾನ ಮೂಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಪ್ರಕರಣದಲ್ಲಿ ಮೊದಲಿಗೆ ಏನಂತ ಹೇಳಿದ್ರೆ ಫಸ್ಟ್ ಇವರಿಗೆ ದರ್ಶನ್ಗೆ ಬೇಲ್ ಕೊಟ್ಟಿದ್ರು, ಅದನ್ನ ಅವರು ಕ್ಯಾನ್ಸಲ್ ಮಾಡಿಸಬೇಕು ಅಂತ ಹೇಳಿದ್ರು. ಹಾಗಾಗಿ ಅದುವರೆಗೂ ಕೂಡ 4 ಜನ ಆರೋಪಿಗಳಿಗೆ ಹೊರತು
ಹೊರತುಪಡಿಸಿದ್ರೆ ಯಾರಿಗೂ ಕೂಡ ಜಾಮೀನು ಸಿಕ್ಕಿರ್ಲಿಲ್ಲ. ಆ ಸಂದರ್ಭದಲ್ಲಿ ಈಗ ಎಲ್ರಿಗೂ ಕೂಡ ಜಾಮೀನು ಸಿಕ್ಕಿರೋದ್ರಿಂದಾಗಿ ಸಹಜವಾಗಿ ಇವರ ಜಾಮೀನು ಅರ್ಜಿಯನ್ನ ಏನೀಗ ಜಾಮೀನು ಕೊಟ್ಟಿದೆ ಅದನ್ನ ರದ್ದು ಮಾಡಬೇಕಂತ ಹೇಳಿ ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಇರುವಂತದ್ದು. ಮಧ್ಯಂತರ ಬೇಲ್ನಲ್ಲಿ ದರ್ಶನ್ಗೆ ಮಾತ್ರವೇ ಒಂದು ಬೇಲ್ ಸಿಕ್ಕಿದ್ದ ಕಾರಣಾಗಿ ಆಗ ಅವರು ದರ್ಶನ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರು. ಈಗ ಸದ್ಯಕ್ಕೆ ಈ ಪ್ರಕರಣದಲ್ಲಿ ಎಲ್ರಿಗೂ ಬೇಲ್ ಆಗಿರೋದ್ರಿಂದಾಗಿ ಎಲ್ಲರ ಒಂದು ಬೇಲನ್ನ ರಿಜೆಕ್ಟ್ ಮಾಡಬೇಕು ಅಂತ ಹೇಳಿ ಕೂಡ ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಇರುವಂತದ್ದು. ಸಿಂಧೂರ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ